ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ಅನೇಕ ಹಿರಿಯ ಸಚಿವರು ಶಾಸಕರು ಇವತ್ತು ಬೆಳಗಾವಿಯಲ್ಲಿದ್ದರು. ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಅದನ್ನು ವಿರೋಧಿಸುವ ಸಮಾವೇಶವೊಂದನ್ನು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿತ್ತು. ಮುಖ್ಯಮಂತ್ರಿಗಳು ವೇದಿಕೆಗೆ ಬರ್ತಾ ಇದ್ದಾಗ ಏಕಾಏಕಿ ಬಿಜೆಪಿ ಕಾರ್ಯಕರ್ತೆಯರ ಗುಂಪೊಂದು ಕಪ್ಪು ಬಾವುಟ ಹಿಡ್ಕೊಂಡು ಮುಖ್ಯಮಂತ್ರಿಗಳ ಕಾನ್ವಾಯ್ ಮುಂದೆ ಬಂದ್ಬಿಡ್ತು. ಕಪ್ಪು ಪಟ್ಟಿ ಪ್ರದರ್ಶನ. ಕಪ್ಪು ಪಟ್ಟಿ ಹಿಡ್ಕೊಂಡು ಮುಖ್ಯಮಂತ್ರಿಗಳ ಕಾನ್ವಾಯ್ಗೆ ಅಡ್ಡ ಬಂದು ಗೋ ಗೋ ಪಾಕಿಸ್ತಾನ ಅಂತ ಘೋಷಣೆ ಕೂಗುತ್ತೆ. ಅವರು ವೇದಿಕೆಯ ಮೇಲೆ ಭಾಷಣ ಮಾಡ್ತಾ ಇದ್ದಾಗಲೂ ಇದೇ ರೀತಿ ಕಪ್ಪು ಬಟ್ಟೆ ಪ್ರದರ್ಶನ ಆಯಿತು. ಕಪ್ಪು ಬಟ್ಟೆ ನೋಡಿ ಒಂದಷ್ಟು ಹೊತ್ತು ಭಾಷಣ ನಿಲ್ಲಿಸಿ ವೇದಿಕೆ ಮತ್ತು ಮುಂಭಾಗದ ಭದ್ರತೆಗೆ ನಿಯೋಜನೆಗೊಂಡಿದ್ದ ಎಎಸ್ಪಿ ಭರಮನಿ ಅವರನ್ನ ಸ್ಟೇಜ್ ಮೇಲೆ ಕರೆದ್ರು ಸಿದ್ದರಾಮಯ್ಯನವರು. ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ನಾರಾಯಣ ಭರಮನಿ ಕರೆದು ಕಪಾಳಕ್ಕೆ ಹೊಡೆಯಕ್ಕೆ ಹೋಗ್ಬಿಟ್ರು ವೇದಿಕೆ ಮೇಲೆ. ಎಂಬಿ ಪಾಟೀಲ್ರು, ಎಚ್ ಕೆ ಪಾಟೀಲ್ರು ಸಮಾಧಾನ ಮಾಡಿದ್ರು ಮುಖ್ಯಮಂತ್ರಿಗಳ. ಬರ ಹೇಳಿ, ಯಾವನವನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಬರ ಹೇಳಿ, ಯಾವನವನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಬರ ಹೇಳಿ, ಯಾವನವನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಬರ ಹೇಳಿ, ಯಾವನವನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಬರ ಹೇಳಿ, ಯಾವನವನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಬರ ಹೇಳಿ, ಯಾವನವನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ನಡೀತಾ ಇದ್ದ ಸಮಾವೇಶ ಇದು. ಎಎಸ್ಪಿ ನಾರಾಯಣ ಭರಮನಿ ವೇದಿಕೆ ಬಂದೋಬಸ್ತಿಗೆ ನಿಯೋಜನೆಗೊಂಡಿದ್ರು. ವೇದಿಕೆ ಹಿಂಭಾಗದಲ್ಲಿ ಡಿಸಿಪಿ ರೋಹನ್ ಜಗದೀಶ್ ಇದ್ರು. ಬಿಜೆಪಿ ಕಾರ್ಯಕರ್ತೆ ಶಿಲ್ಪಾ ಕೇಕರೆ ಕಪ್ಪು ಬಟ್ಟೆ ಪ್ರದರ್ಶಿಸಿದವರು. ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್, ರಣದೀಪ್ ಸುರ್ಜೇವಾಲಾ, ಎಚ್ ಕೆ ಪಾಟೀಲ್, ಎಂಬಿ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ಹಿರಿಯ ನಾಯಕರು ವೇದಿಕೆಯ ಮೇಲಿದ್ರು. ಬರ ಹೇಳಿ, ಯಾವನವನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು?
ಬರ ಹೇಳಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಬರ ಹೇಳಿ ಯಾವನವನು SP ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಪಾಕಿಸ್ತಾನದ ಮಾಧ್ಯಮಗಳಲ್ಲೂ ಸುದ್ದಿಯಾಗಿತ್ತು. ಆಮೇಲೆ ಬರ್ತೀನಿ ಆ ವಿಷಯಕ್ಕೆ. ಬರ ಹೇಳಿ ಯಾವನವನು ಇನ್ನೊಂದು ಕಡೆ ತಮ್ಮ ತವರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಈ ರೀತಿ ಅವಮಾನ ಆಯಿತು ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ DCP ರೋಹನ್ ಜಗದೀಶ್ಗೆ ತರಾಟೆಗೆ ತೆಗೆದುಕೊಂಡು ವೇದಿಕೆಯಿಂದ ಕೆಳಗಿಳಿದು ಬಂದು ಕೂಗಾಡಿದ್ರು, ಸಿಟ್ಟು ಮಾಡ್ಕೊಂಡ್ರು. ಸಮಾವೇಶದ ಸ್ಥಳಕ್ಕೆ ಬಿಜೆಪಿ ಕಾರ್ಯಕರ್ತರನ್ನ ಹೆಂಗ್ ಬಿಟ್ರಿ ಅಂತ ಪ್ರಶ್ನೆ ಅವರು. ದುಷ್ಟ ಬಿಜೆಪಿ ಸಾಹೇಬರಿಗೆ बोलो भारत माता की, दुष्ट बीजेपी केंद्र सरकारಕ್ಕೆ पुलिस साहेबರಿಗೆ बोलो भारत माता की, दुष्ट बीजेपी केंद्र सरकारಕ್ಕೆ पुलिस साहेबರಿಗೆ बोलो भारत ಯಾರು ಬಿಟ್ರಿ ಒಳಗೆ ಯಾಕೆ ಬಿಟ್ರಿ ಅವ್ರಿಗೆ? ನಮಗೂ ಶಕ್ತಿ ಇದೆ, ನಮಗೂ ಹಾದಿ ಬೀದಿಯಲ್ಲಿ, ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ ನಮಗೂ ಸರ್ಕಾರ ಇದೆ, ನಮಗೂ ಕಾರ್ಯಕರ್ತರಿದ್ದಾರೆ. ಬಿಜೆಪಿ ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ, ಎಲ್ಲಿ ಮಾಡಿದ್ರು ನಮಗೂ ಶಕ್ತಿ ಇದೆ. ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು. ಆದರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ? ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದ್ದಾರೆ, ಅವ್ರಿಗೆ ಮನವಿನೂ ಮಾಡಿದ್ದಾರೆ. ಅವ್ರಿಗೇನು ಹೇಳಬೇಕು ಅವ್ರ ಭಾಷೆಯಲ್ಲಿನೂ ಕೂಡ ಹೇಳಿದ್ದಾರೆ. ಈ ರೀತಿ ಅವರು ಇನ್ನು ಮುಂದೆ ವರ್ಷಕೊಂಡು ಹೋದ್ರೆ ನಮಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಅವ್ರು ಈ ರೀತಿ ಕಾರ್ಯಕ್ರಮವನ್ನ ಅವ್ರಿಗೆ ಮಾಡ್ಲಿಕ್ಕೆ ಬಿಡೋದನೇ ಇಲ್ಲ. ನಾವು ಕೂಡ, ನಮಗೂ ಕೂಡ ಶಕ್ತಿ ಇದೆ, ನಮಗೂ ಗೊತ್ತಿದೆ. ಅವ್ರ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗತ್ತಾ? ನಾವೆಲ್ಲ ಬೀದಿಗಿಳಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಸೋಗಿನಲ್ಲಿ ಬಂದಿದ್ರು. ಅದೇ ಹೇಳೋದಲ್ಲ, ಈ ಸೋಗ್ನಿಂದ ಬಂದು ಈ ರೀತಿ ಮಾಡೋದು ಅವ್ರಿಗೆ ಏನು ಶೋಭೆ ತರೋದಿಲ್ಲ. ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ದಿದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾಡ್ಬೋದಾಗಿತ್ತಲ್ಲ. ಅವರು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಅಯ್ಯೋ, ಇಂಥ ಸಾವಿರಾರು ಬರ್ಲಿ ಹೋಗ್ರಿ, ಇಂಥ ಕಪ್ಪು ಬಾವುಟ, ಇಂಥ ಇದು CM ಅವ್ರು ಎಷ್ಟು ನೋಡಿದ್ದಾರೆ, ನಾವು ಎಷ್ಟು ನೋಡಿದೀವಿ. ಜನರಿಗೆ ಗೊತ್ತಿದೆ, ಯಾವ ಸೋಗುನು ಇಲ್ಲ, ಏನಿಲ್ಲ. ಯಾರ ಬೆಲೆ ಏರಿಕೆ, ಯಾರಿಂದ ತತ್ತರಿಸಿದ್ದಾರೆ, ಜನರಿಗೆಲ್ಲ ನಾಟಕ ಇವ್ರಿಗೆ ಗೊತ್ತಿದೆ. ಆದರೆ ಇಂಥ ಒಂದು ಸಭೆ ಸಮಾರಂಭದಲ್ಲಿ ಬಂದು ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ. ಇದು ಅವರ ಹತಾಶೆ ಮನೋಭಾವ. ಕಾಂಗ್ರೆಸ್ ಸಮಾವೇಶದಲ್ಲಿ ಬಿಜೆಪಿ ಕಾರ್ಯಕರ್ತೆಯರು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ದಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಕೆಂಡಾಮಂಡಲ. ಬಿಜೆಪಿ ನಾಯಕರಿಗೆ ಸವಾಲು. ಅವರು ಒಂದೇ ಒಂದು ಸಭೆ ನಿಮ್ದು ಮಾಡೋದಕ್ಕೆ ಬಿಡೋದಿಲ್ಲ, ನೋಡ್ತಾ ಇರಿ ಅಂತ. ಇದೇ ವರ್ತನೆಯನ್ನ ಮುಂದುವರಿಸಿದ್ರೆ ಹುಷಾರ್. ರಾಜ್ಯದಲ್ಲಿ ಬಿಜೆಪಿಗೆ ಒಂದೇ ಒಂದು ಸಭೆ ಮಾಡೋದಕ್ಕೆ ಬಿಡಲ್ಲ. ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟು ಬಿಜೆಪಿ ಮತ್ತು ವಿರೋಧ ಪಕ್ಷದ ಎಲ್ಲ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ರೀತಿ ಈ ಪ್ರವೃತ್ತಿ ನಿಮ್ದು ನಡೀತಾ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ ಬಿಡಲ್ಲ. ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ, ಇದು ತಿಳ್ಕೊಳ್ಳಿ. ನೋ ಪಾಯಿಂಟ್ ಆಫ್ ಟೈಮ್
will not allow a single program of the opposition party to be done in Karnataka if this attitude continues. ಇವತ್ತು ನಮ್ಮ ಕಾರ್ಯಕರ್ತಕ್ಕೆ ನಾನು ಒಂದು ಕೂಗನ್ನು ಸಂದೇಶವನ್ನು ಕೊಡಬೇಕಾಗ್ತದೆ. ನೀವು ಹೋಗಿ ನಿಮ್ಮಿಂದ ಬೆಲೆ ಏರಿಕೆ ಆಗಿದ್ದು ಇದಕ್ಕೆ ಫಸ್ಟ್ ಉತ್ತರ ಕೊಡಿ. ನಮ್ಮ ಬೆಳಗಾವಿ ರಿಪೋರ್ಟರ್ ಅನಿಲ್ ಕಾಜ್ಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ಕೂಡ. ಅನಿಲ್ ಹತ್ರನೇ ಮೊದಲಿಗೆ ಹೋಗ್ತಾ ಇದ್ದೀನಿ. ಅನಿಲ್, ಅದು ಹೆಂಗ್ರಿ ಬಿ ಜೆ ಪಿ ಕಾರ್ಯಕರ್ತರನ್ನ ಒಳಗೆ ಬಿಟ್ರಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಪ ಡಿ ಸಿ ಪಿ ಮೇಲೆ ಕೂಗಾಡ್ತಾರೆ. ಬಿ ಜೆ ಪಿ ಕಾರ್ಯಕರ್ತರು ನಾವು ಬಿ ಜೆ ಪಿಯವರು ಅಂತ ಹಣೆಗೆ ಬೋರ್ಡ್ ಹಾಕೊಂಡು ಬಂದಿರ್ತಾರೇನ್ರಿ, ಅಥವಾ ಬಿ ಜೆ ಪಿ ಶಾಲ್ ಹಾಕೊಂಡ ಬಂದಿರ್ತಾರೆ? ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯದಲ್ಲಿ ಕಾರ್ಯಕರ್ತರ ರೀತಿಯಲ್ಲಿ ಬಂದು ಕೂತ್ಕೊಂಡಿರ್ತಾರಪ್ಪ ಅವರು. ಇದೇನು ಪ್ರೀ ಡಿಸೈಡೆಡ್ಡಾ? ಅವರೇನು ಪ್ರತಿಭಟನೆ ಮಾಡಿ ಪೊಲೀಸರು ವಶಕ್ಕೆ ತಗೊಂಡಿದ್ದಾರಲ್ಲ ಲೇಡಿ, ಬಿ ಜೆ ಪಿಯಲ್ಲಿ ಏನಾದ್ರು ಜವಾಬ್ದಾರಿ ಇದೆಯಾ ಅವ್ರಿಗೆ? ಶಿಲ್ಪಾ ಕೇಕರೆ ಹೌದು ಅಜಿತ್, ಏನು ಬಿಜೆಪಿ ರಾಜ್ಯ ಸರ್ಕಾರ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ಅದಕ್ಕೆ ಕೌಂಟರ್ ಆಗಿ ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ಕಾಂಗ್ರೆಸ್ ಕೂಡ ಪ್ರತಿಭಟನಾ ಸಮಾವೇಶವನ್ನು ಮಾಡಿತ್ತು. ಇವತ್ತು ಬೆಳಗಾವಿಯ ಸಿಪಿಐ ಮೈದಾನದಲ್ಲಿ ನಡೆದಂತಹ ಈ ಒಂದು ಪ್ರತಿಭಟನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಅನೇಕ ಹಿರಿಯ ಸಚಿವರು ಹಾಗೂ ಶಾಸಕರು ಕೂಡ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಮಾತನಾಡಿದ್ರು, ಸತೀಶ್ ಜಾರಕಿಹೊಳಿ ಮಾತನಾಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ರು, ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಕೂಡ ಆ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಎಂಟ್ರಿ ಆಗಿರಲಿಲ್ಲ. ಯಾವಾಗ ಸಿದ್ದರಾಮಯ್ಯನವರು ಭಾಷಣ ಮಾಡಕ್ಕೆ ಆರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತ ಈ ಸಕ್ರಿಯ ಶಿಲ್ಪ ಅಂದಿದ್ದಾರೆ, ಸಕ್ರಿಯ ಕಾರ್ಯಕರ್ತ ಎಲ್ಲ ಪ್ರತಿಭಟನೆಯಾಗಿರ್ಬೋದು, ಎಲ್ಲ ಸಭೆ ಸಮಾರಂಭಗಳಲ್ಲಿ ಅವರೇ ನೇತೃತ್ವ ವಹಿಸಿ ಪ್ರತಿಭಟನೆಯನ್ನ ಮಾಡ್ತಿರ್ತಾರೆ. ಹೀಗಾಗಿ ಅವರು ಕೂಡ ಏಕಾಏಕಿಯಾಗಿ ಸಿದ್ದರಾಮಯ್ಯನವರ ವಿರುದ್ಧ ಘೋಷಣೆ ಕೂಗುವ ಜೊತೆಗೆ ಕಪ್ಪು ಬಟ್ಟೆಯನ್ನ ಪ್ರದರ್ಶಿಸುವ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ಸಭೆಯಲ್ಲಿ ನಡೀತು. ಕೆಲ ಹೊತ್ತು ಸಿದ್ದರಾಮಯ್ಯನವರೇ ಭಾಷಣ ಸ್ಥಗಿತಗೊಳಿಸಿದ್ರು. ಅಲ್ಲಿ ಮುಂಭಾಗದಲ್ಲಿ ನಿಯೋಜನೆಗೊಂಡಂತಹ ಧಾರವಾಡದ ಹೆಚ್ಚುವರಿ ಎಸ್ಪಿ ನಾರಾಯಣ ಬರ್ಮಣಿ ಅವರನ್ನ ವೇದಿಕೆಗೆ ಕರೆದ್ರು. ಸರಿಯಾಗಿ ಯಾಕೆ ನೀವು ಮ್ಯಾನೇಜ್ ಮಾಡಿಲ್ಲ, ಇಂಥ ಬಿಜೆಪಿ ಕಾರ್ಯಕರ್ತರು ಒಳಗೆ ಏಕೆ ಬಂದ್ರಿ ಅಂತ ಕೈ ಎತ್ತುವ ಕೆಲಸವನ್ನು ಕೂಡ ಮಾಡಿದ್ರು. ಬಳಿಕ ವೇದಿಕೆ ಮೇಲೆ ಇದ್ದಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವೇದಿಕೆ ಹಿಂಭಾಗಕ್ಕೆ ಹೋಗಿ ಅಲ್ಲಿ ಡಿಸಿಪಿ ನಮ್ಮ ಬೆಳಗಾವಿ ಮಹಾನಗರದ ಡಿಸಿಪಿ ಲೋಹನ್ ಜಗದೀಶ್ ಅವರನ್ನು ಕೂಡ ತರಾಟೆಗೆ ತೆಗೆದುಕೊಳ್ಳುವ ಕೆಲಸವನ್ನು ಮಾಡಿದ್ರಿ. ಯಾಕೆ ನೀವು ಬಿಜೆಪಿ ಕಾರ್ಯಕರ್ತರನ್ನು ಒಳಗೆ ಬಿಟ್ರಿ ಅಂತೇಳಿ ಕೂಡ ಅವರು ಸಾಕಷ್ಟು ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಬಳಿಕ ಯಾವಾಗ ಶಿಲ್ಪಾ ಅವರನ್ನ ವಶಕ್ಕೆ ತಗೋತಾರೆ, ವಶಕ್ಕೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಕೂಡ ಪೊಲೀಸ್ ವಾಹನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಗಟ್ಟುವ ಕೆಲಸವನ್ನು ಮಾಡ್ತಾರೆ. ಬಳಿಕ ಸಾಕಷ್ಟು ಪೊಲೀಸ್ ವಾಹನಕ್ಕೆ ಅಡ್ಡಗಟ್ಟಿದ ನಂತರ ಅವರನ್ನ ಚದುರಿಸುವ ಸಾಕಷ್ಟು ಕೆಲಸವನ್ನು ಕೂಡ ಪೊಲೀಸರು ಮಾಡಿರುವಂತದ್ದು. ಬಳಿಕ ಈಗ ಅವರನ್ನ ಕ್ಯಾಂಪ್ ಠಾಣೆ, ಯಾಕಂದ್ರೆ ಸಿಪಿಐ ಮೈದಾನ ಇರೋದು ಕ್ಯಾಂಪ್ ಠಾಣೆ ವ್ಯಾಪ್ತಿಯಲ್ಲಿ, ಕ್ಯಾಂಪ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಕೂಡ ಕೆಲ ಹೊತ್ತಿನ ಹಿಂದಷ್ಟೇ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡಿದ್ರು. ಶಿಲ್ಪಾ ಯಾವಾಗ ಸಿಎಂ ಕಾರ್ಯಕ್ರಮ ಸಂದರ್ಭದಲ್ಲಿ ಎಂಟ್ರಿಯನ್ನು ಕೊಟ್ಟು ಅಲ್ಲಿ ಪ್ರತಿಭಟನೆ ಮಾಡಿದ ಅವರಿಗೆ ಬಂಧನ ಮಾಡಬೇಕು ಅಂತೇಳಿ ಕೂಡ ಆಗ್ರಹಣ ಮಾಡ್ತಾ ಇದ್ರು. ಮತ್ತೊಂದೆಡೆ ಶಿಲ್ಪಾರನ್ನ ಭೇಟಿ ಆಗೋಕೆ ಬಿಜೆಪಿ ಕಾರ್ಯಕರ್ತರು ಕೂಡ ಕ್ಯಾಂಪ್ ಠಾಣೆಗೆ ಬಂದಿರುವಂತದ್ದು. ಆದ್ರೆ 4-5 ಠಾಣೆಗಳನ್ನು ಕೂಡ ಅಡ್ಡಾಡಿದ್ರು ಕೂಡ ಶಿಲ್ಪಾ ಎಲ್ಲಿದ್ದಾರೆ ಅನ್ನೋದು ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಈ ಬೆಳಗಾವಿ ಕ್ಯಾಂಪ್ ಠಾಣೆ ಎದುರು ಏನು ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪರ ವಿರುದ್ಧ ಘೋಷಣೆ ಕೂಡಿದ್ರು. ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲ್ ಗಾಂಧಿ ಪರ ಘೋಷಣೆ ಕೂಗಿದ್ರೆ, ಇತ್ತ ಬಿಜೆಪಿ ಅವರು ನರೇಂದ್ರ ಮೋದಿ ಪರ ಘೋಷಣೆ ಕೂಗಿರುವಂತದ್ದು. ಶಿಲ್ಪಾ ಅವರನ್ನ ಬಂಧಿಸತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕಾಶ್ಮೀರ ವಿಚಾರದಲ್ಲಿ ಆ ರೀತಿ ಹೇಳಿಕೆಯನ್ನು ನೀಡಬಾರಾಗಿತ್ತು, ನೀವು ಪಾಕಿಸ್ತಾನಕ್ಕೆ ಹೋಗಿ ಅನ್ನುವಂತಹ ಹೇಳಿಕೆ ಕೊಟ್ಕೋತಾನೆ ಹೋಗಿರುವಂತದ್ದು. ಹೀಗಾಗಿ ಸಹಜವಾಗಿ ಸಿದ್ದರಾಮಯ್ಯವರು ಕಾಶ್ಮೀರ ವಿಚಾರದಲ್ಲಿ ನೀಡಿರ್ತಕ್ಕಂಥ ಹೇಳಿಕೆ ಈ ಎಲ್ಲ ಅವಾಂತರಕ್ಕೆ ಕಾರಣ ಅಂತೇಳಿ ಕೂಡ ಹೇಳಲಾಗ್ತಿದೆ. ಮತ್ತೊಂದೆಡೆ ಶಿಲ್ಪಾ ಅವರು ಇವತ್ತು ಪ್ರತಿಭಟನೆ ನಡೆಸಕ್ಕೆ ಹೋಗ್ತೀನಿ ಅಂತೇಳಿ ಸ್ವತಃ ಮಹಾನಗರದ ಬಿಜೆಪಿ ಘಟಕದ ಅಧ್ಯಕ್ಷರಿಗೂ ಹೇಳಿಲ್ಲ, ಜಿಲ್ಲಾಧ್ಯಕ್ಷರಿಗೂ ಹೇಳಿಲ್ಲ. ಅವರು ಏಕಾಏಕಿಯಾಗಿ ಅಲ್ಲಿ ಹೋಗಿರುವಂತದ್ದು. ಮೊದಲೇ ಹೋಗಿ ಕುಂತಿದ್ರ ಅಥವಾ ಸಿದ್ದರಾಮಯ್ಯನವರ ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಎಂಟ್ರಿ ಕೊಟ್ರ ಅನ್ನುವಂಥದ್ದು ಕೂಡ ಇನ್ನು ಪೊಲೀಸರಿಗೂ ಕೂಡ ಅದು ಲೆಕ್ಕಕ್ಕೆ ಸಿಗ್ತಲ್ಲ. ಯಾಕಂತಂದ್ರೆ ಕೇವಲ 5,000 ಮಾತ್ರ ಜನಸಂಖ್ಯೆ ಇದ್ದಂತಹ ಸಮಾವೇಶ ಇವತ್ತು ನಡೆದಿರುವಂತದ್ದು ಬಿಜೆಪಿ ಕಾಂಗ್ರೆಸ್ ಸಮಾವೇಶ. ಹೀಗಾಗಿ ಸಹಜವಾಗಿ ಶಿಲ್ಪಾ ಎಂಟ್ರಿ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ಅಲ್ಲಿರುವಂತದ್ದು. ಆದ್ರೆ ಶಿಲ್ಪಾ ಅವರು ಈವರೆಗೂ ಎಲ್ಲಿದ್ದಾರೆ ಅನ್ನುವಂಥದ್ದು ಪೊಲೀಸರು ಸ್ಪಷ್ಟತೆಯನ್ನ ಕೊಡ್ತಾ ಇಲ್ಲ. ಹೀಗಾಗಿ ಕ್ಯಾಂಪ್ ಠಾಣೆ ಎದುರು ಬಿಜೆಪಿ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು, ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಅಜಿತ್, ಎಸ್, ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ಅಫ್ಕೋರ್ಸ್ ಸಿದ್ದರಾಮಯ್ಯನವ್ರಿಗೆ ಭಾಷಣದ ಮಧ್ಯೆ ಒಂದು ಮುಜುಗರ ಇದು, ಬಟ್ ಅದಕ್ಕೆ ರಿಯಾಕ್ಟ್ ಇಷ್ಟು ಬಹಿರಂಗವಾಗಿ ಮಾಡಬಾರ್ದಾಗಿತ್ತೇನೋ. ಹಿಂದೊಂದ್ಸಲ ವೇದಿಕೆಯ ಮೇಲೆ DC ಒಬ್ಬರು ಕೂತ್ಕೊಂಡಿದ್ದಾಗ DCನೂ ಏಕವಚನದಲ್ಲಿ ಯಾರಯ್ಯ ನೀನು ಅಂತ ಬೈದು ಕಳಿಸೋದು, ಒಬ್ಬ ಸಮವಸ್ತ್ರದಲ್ಲಿರುವ ASP ಮೇಲೆ ಕೈ ಮಾಡೋಕ್ಕೆ ಹೋಗೋದು, ಮುಖ್ಯಮಂತ್ರಿಯಾಗಿ ಡಸಂಟ್ ರಿಫ್ಲೆಕ್ಟ್ ವೆಲ್ ಅಬೌಟ್ ಹಿಮ್ ಅಲ್ಲ? ಡೆಫಿನೆಟ್ಲಿ ಅಜಿತ್, ನೋಡಿ, ಮುಖ್ಯಮಂತ್ರಿಗಳು ಏನು ಅಂದರೆ ವಿರೋಧ ಪಕ್ಷದಲ್ಲಿ ಇದ್ದು ಬಂದವರು, ಎಲ್ಲ ಚಳುವಳಿಗಳನ್ನು ನೋಡ್ಕೊಂಡು ಬಂದಿರ್ತಕ್ಕಂಥವ್ರು. ನನಗಂದರೆ ಇದನ್ನು ನೋಡ್ತಾ ಇದ್ದಾಗ ಒಂದು ನೆನಪಿಗೆ ಬಂತು ಅಂತ ಹೇಳ್ತೀನಿ. ನಾವು ಸಣ್ಣ ಸ್ಕೂಲಲ್ಲಿದ್ದಾಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಏನು ಕಾಕತಾಳೀಯ ಅಂತ ನಾನು ಹೇಳ್ತೀನಿ. ಓಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯ ಇದ್ದಾನೀಗ ರಜತ್ ಉಳ್ಳಾಗಡ್ಡಿ ಮಠ. ಹೌದು, ಅವರ ತಂದೆ ವಿಶ್ವಪ್ರಕಾಶ್ ಉಳ್ಳಾಗಡ್ಡಿ ಮಠ ಒಂದು ಕಪ್ಪು ಬಾವುಟ ಪ್ರದರ್ಶನವನ್ನು ಬಂಗಾರಪ್ಪನವ್ರು ಬರ್ತಾ ಇದ್ದಾಗ ನೆಹರು ಮೈದಾನ ಪಕ್ಕದಲ್ಲಿ ಮಾಡಿದರು.
ಅದು ಯಾವುದೋ ಒಂದು ಫೀ ಹೆಚ್ಚಳದ ಹೋರಾಟ ಅನಿಸುತ್ತೆ. ಓಕೆ. ಅದಾದಮೇಲೆ ನೆಹರು ಮೈದಾನದಲ್ಲಿ ಬಂಗಾರಪ್ಪನವರಿದ್ದರು, ಕೆ ಎಚ್ ಪಾಟೀಲ್ರಿದ್ದರು. ನಾನು ಅಲ್ಲೇ ಲೆವೆಂಟನ್ ಶಾಲೆಯಲ್ಲಿ ಓದ್ತಾ ಇದ್ದೆ, ಹೋಗಿದ್ದೆ ನೋಡೋಕ್ಕೆ ಅಂತ. ಅಲ್ಲಿ ಏಕಾಏಕಿ ಒಂದು 10 ಹುಡುಗರು, ಐ ಥಿಂಕ್ ABVP ಅವರು ಇರಬೇಕೇನೋ, ಅವರು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿದರು, ಪೊಲೀಸರು ಅವರನ್ನು ಕರ್ಕೊಂಡು ಹೋದರು. ಓಕೆ. ಇವೆಲ್ಲವೂ ಚಳುವಳಿಯ ಭಾಗಗಳು. ಸ್ವತಃ ಸಿದ್ದರಾಮಯ್ಯನವರು, ನಂಜುಂಡಸ್ವಾಮಿಯವರು ಅತ್ಯಂತ ಆತ್ಮೀಯರು, ರೈತ ಹೋರಾಟದಿಂದ ಬಂದಿರತಕ್ಕಂಥವ್ರು, ರೈತ ಹೋರಾಟಗಳು ಹೇಗೆ ನಡೆದಿವೆ ಅಂತಕ್ಕಂಥದ್ದು ಗೊತ್ತು. ಹೀಗಿರುವಾಗ ನನಗನ್ಸುತ್ತೆ ಒಂದು ಪಾರ್ಟ್ ಆಫ್ ಪೊಲೀಸರು ಇದನ್ನು ಮೊದಲೇ ತಡಿಬೇಕಿತ್ತು, ತಡಿಬಹುದಿತ್ತು. ಅದು ಪೊಲೀಸರ ಡ್ಯೂಟಿ, ಅದರಲ್ಲಿ 2 ಮಾತಿಲ್ಲ. ಅಂದರೆ ಸಾರ್ವಜನಿಕವಾಗಿ ಒಬ್ಬ ಜಿಲ್ಲಾಧಿಕಾರಿಯನ್ನು, ನಂತರ ಈ ರೀತಿ ಪೊಲೀಸ್ ಅಧಿಕಾರಿಯನ್ನು ವೇದಿಕೆ ಮೇಲೆ, ಇದು ಅನೇಕ ರಾಜಕಾರಣಿಗಳಿಗೆ ಇಷ್ಟ ಆಗುತ್ತೆ. ಯಾಕಂದರೆ ಅವ್ರು ಬೆಂಬಲಿಗರ ಎದುರುಗಡೆ ಇದನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಇಷ್ಟ ಆಗುತ್ತೆ. ಬಟ್ ನನಗನ್ಸುತ್ತೆ ಅಜಿತ್, ಸರ್ಕಾರಿ ನೌಕರರು, ಅಧಿಕಾರಿಗಳು ಇದನ್ನು ಹೆಂಗೆ ತಗೊಳ್ತಾರೆ ಅನ್ನೋದನ್ನು ಒಂದು ಸ್ವಲ್ಪ ಯೋಚನೆ ಮಾಡಿ. ಕಪ್ಪು ಬಾವುಟ ಪ್ರದರ್ಶನ ಇಸ್ ನಾಟ್ ಎ ಸೆಕ್ಯೂರಿಟಿ ಬ್ರೀಚ್. ಎಸ್, ಅದು ಸೆಕ್ಯೂರಿಟಿ ಬ್ರೀಚ್ ಅಲ್ಲ. ಅಂದರೆ ಇಲ್ಲಪ್ಪ ಅವರು ಮುಖ್ಯಮಂತ್ರಿಗಳ ಸೆಕ್ಯೂರಿಟಿ ಕಾರ್ಡರ್ನಲ್ಲಿ ಬಂದುಬಿಟ್ರು, ವೇದಿಕೆ ಮೇಲೆ ಹತ್ಬಿಟ್ರು, ಅದು ಸರಿ. ನೀವು ವೇದಿಕೆಯ ಮುಂಭಾಗದಲ್ಲಿ ಇದ್ದಾಗ ಕಪ್ಪು ಬಾವುಟ ಪ್ರದರ್ಶನವನ್ನು ಮಾಡಿ ನಾವು ನಿಮ್ಮ ವಿರೋಧ ಇದ್ದೀವಿ ಅಂತಕ್ಕಂಥ ತೋರಿಸೋದು ಪ್ರಜಾಪ್ರಭುತ್ವದ ಹಕ್ಕದು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಜಿತ್, ಇದು ಪ್ಲೇಯಿಂಗ್ ಟು ದ ಗ್ಯಾಲರಿ. ವಿರೋಧ ಪಕ್ಷಗಳು ಕೂಡ ಯಾವ ವಿಷಯಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಅವ್ರಿಗೂ ಗೊತ್ತಿರಲ್ಲ. ಮಾಧ್ಯಮಗಳು ಎಲ್ಲಿ ಆ್ಯಕ್ಟಿವ್ ಇರ್ತವೆ ಆ ವಿಷಯಗಳಲ್ಲಿ ಚಳುವಳಿ ಅಥವಾ ಪ್ರತಿಭಟನೆ ಹೋರಾಟ ಜಾಸ್ತಿ ಇರುತ್ತೆ. ಹೌದು. ಈಗ ಅದಕ್ಕೆ DK ಶಿವಕುಮಾರ್ ಹೇಳ್ತಾರೆ BJP ಅವರು ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಬಿಡಲ್ಲ ಅಂತ. ನನಗನ್ಸುತ್ತೆ ಈ ರೀತಿಯ ಚಳುವಳಿಗಳು ಏನು ತಪ್ಪಲ್ಲ, ಆದರೆ ಇದಕ್ಕೆ ರಿಯಾಕ್ಷನ್ ತುಂಬ ಓವರ್ ರಿಯಾಕ್ಷನ್ ಆಯ್ತು. ಓವರ್ ರಿಯಾಕ್ಷನ್ ಆಯ್ತು. ಸಿದ್ದರಾಮಯ್ಯನವರು ತಮ್ಮ ಸಿಟ್ಟನ್ನು ಸ್ವಲ್ಪ ಹಿಡಿತಕ್ಕೆ ತಂದ್ಕೋಬೇಕು ಅಂತ ಅಷ್ಟೇ. ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಇದೇ ರೀತಿ ವೇದಿಕೆಯ ಮೇಲೆ ಬೈದರು. ASP ಅವರು ಕಪಾಳ ಹೊಡೆಯೋಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯನವರು. ನಾಟ್ ಎ ಗುಡ್ ಸೈನ್. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ನರಮೇಧ ಆಗಿದೆ. ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಯುದ್ಧದ ವಾತಾವರಣ ಇದೆ. ಇಂಥ ಸಂದರ್ಭದಲ್ಲಿ ದೇಶ ಏಕತೆಯನ್ನು ತೋರಿಸಬೇಕು, ಏಕ ನಿರ್ಧಾರವನ್ನು ತೋರಿಸಬೇಕು. ನಮ್ಮ ಮುಖ್ಯಮಂತ್ರಿಗಳು ನಾನು ಯುದ್ಧದ ಪರವಾಗಿಲ್ಲ, ನಾನು ಯುದ್ಧದ ಪರ ಇಲ್ಲ, ನಮ್ಮ ಭದ್ರತೆಯನ್ನು ನಾವು ಬಿಗಿ ಮಾಡಿಕೊಳ್ಳಬೇಕು ಅಂದರು. ಕರ್ನಾಟಕದ ಮುಖ್ಯಮಂತ್ರಿಗಳ ಈ ಹೇಳಿಕೆ ಕರ್ನಾಟಕದಲ್ಲಷ್ಟೇ ಅಲ್ಲ, ಭಾರತದಲ್ಲಷ್ಟೇ ಅಲ್ಲ, ಪಾಕಿಸ್ತಾನದಲ್ಲೂ ಸುದ್ದಿ ಆಯಿತು. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಭಾರತದಲ್ಲೇ ಭಾರತ ಸರ್ಕಾರದ ನೀತಿಯ ವಿರುದ್ಧ, ನಿರ್ಧಾರದ ವಿರುದ್ಧ ಕರ್ನಾಟಕದ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಅಂತ ಸುದ್ದಿ ಆಯಿತು. ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳು. ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡ್ರು, ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂದ್ರು. ಯುದ್ಧ ಬೇಡ ಅಂದೆ, ಅನಿವಾರ್ಯವಾದರೆ ಯುದ್ಧ ಮಾಡಬೇಕು ಅಂದೆ, ಇತ್ಯಾದಿ ಇತ್ಯಾದಿ ಹೇಳಿದ್ರು. ಏಪ್ರಿಲ್ 26 ಮುಖ್ಯಮಂತ್ರಿಗಳ ಮೂಲ ಹೇಳಿಕೆ. ಏಪ್ರಿಲ್ 27ಕ್ಕೆ ಕೊಟ್ಟ ಸ್ಪಷ್ಟೀಕರಣ, ಏಪ್ರಿಲ್ 28ಕ್ಕೆ ಕೊಟ್ಟ ಸ್ಪಷ್ಟೀಕರಣ, ಮೂರನ್ನು ಕೇಳಿಸ್ಕೊಳ್ಳಿ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು, ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ. ಏನ್ ಹೇಳಿದೆ ಅಂತಂದ್ರೆ, ಯುದ್ಧ ಪರಿಹಾರ ಅಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದೀನಿ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು, ಮಾಡಲೇಬಾರದು ಅಂತ ಏನಿಲ್ಲ. ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೀನಿ. ಉಗ್ರರು ಕೊಲೆ ಮಾಡಿದ್ರು. ಆ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ನವನು ಇರಲಿಲ್ಲ, ಅಲ್ಲಿ ಒಬ್ಬ ಇಂಡಿಯನ್ ಆರ್ಮಿಯವರು ಇರಲಿಲ್ಲ. ಇದು ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ? ಯಾರ ವಿಫಲ ಇದು?
ಇದಕ್ಕೆ ನರೇಂದ್ರ ಮೋದಿ ಅವರು ವಿಫಲತೆ ಅಲ್ವಾ? ಇದನ್ನು ಕೇಳಿದ್ರೆ ಅದನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತಂದ್ರು ಪಾಕಿಸ್ತಾನದವ್ರ ಪರವಾಗಿ ಅಂತ ಅಪಪ್ರಚಾರ ಮಾಡಿಸ್ತೀರಾ? ಪಾಕಿಸ್ತಾನದವ್ರ ವಿರುದ್ಧ ಯುದ್ಧ ಮಾಡಬೇಡಿ ಅಂತ ನಾನು ಹೇಳಿದೆ. ನನ್ನನ್ನು ಪ್ರೆಸ್ನವ್ರು ಕೇಳಿದ್ರು, ಮೈಸೂರಿನಲ್ಲಿ ಯುದ್ಧದ ಅಗತ್ಯತೆ ಇತ್ತಾ? ನಾನು ಹೇಳಿದೆ ಈಗ ಅಗತ್ಯ ಇಲ್ಲ ಅಂತ ಹೇಳಿದೆ. ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಸಮಯ ಬಂದ್ರೆ ಯುದ್ಧಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಭಯೋತ್ಪಾದಕರನ್ನ ಬೇರ್ ಸಹಿತ ಕಿತ್ತಾಕದ್ರ ಬಿಡ್ಲು ಅವರನ್ನು ಬೆಳಿಲಿಕ್ಕೆ ಬಿಟ್ಟು ನಿಮ್ಮ ವೈಫಲ್ಯವನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ನನ್ನ ಮೇಲೆ ಗೂಬೆ ಕುಳಿಸ್ತಕ್ಕಂಥ ಪ್ರಯತ್ನವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ನಾವು ಯಾವತ್ತೂ ಕೂಡ ದೇಶದ ರಕ್ಷಣೆ, ಸಾರ್ವಭೌಮತೆ ಇದಕ್ಕೆ ಧಕ್ಕೆ ಬರಲಿಕ್ಕೆ ಬಿಡಲ್ಲ. ಈ ದೇಶವನ್ನ ಸ್ವಾತಂತ್ರ್ಯಗೊಳಿಸಿದವರು ನಾವು. ಕಾಂಗ್ರೆಸ್ ಬ್ರಿಟಿಷ್ನವರನ್ನು ಹೊರಡಿಸಿ ಮುಖ್ಯಮಂತ್ರಿಗಳ ಮೂಲ ಹೇಳಿಕೆ ಬಿಜೆಪಿ ಅವರಿಗೆ ಅಸ್ತ್ರದಂತೆ ಸಿಕ್ತು. ನ್ಯಾಷನಲ್ ಲೀಡರ್ಸ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದ ನಾಯಕರುಗಳ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದ್ದೀವಿ. ತೆಲಂಗಾಣದ ಮುಖ್ಯಮಂತ್ರಿಗಳನ್ನ ನೋಡಿ ಕಲೀಲಿ ಸಿದ್ದರಾಮಯ್ಯನವರು. ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ಭಾರತ ವಶಪಡಿಸಿಕೊಳ್ಳಬೇಕು, ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ ಅಂತ ತೆಲಂಗಾಣದ ಮುಖ್ಯಮಂತ್ರಿಗಳ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ದೇಶ ಮೊದಲು ಅಂತಾರೆ. ಅವರಿಂದ ಸಿದ್ದರಾಮಯ್ಯನವರು ಪಾಠ ಕಲಿಬೇಕು ಅಂತ ಆರ್ ಅಶೋಕ್ ಹೇಳಿದರು. ಸ್ವಾಮಿ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರು, ಸಿದ್ದರಾಮಯ್ಯ ಅವರೇ ನೀವು ಒಂದು ತೀರ್ಮಾನಕ್ಕೆ ಬನ್ನಿ, ನಾವು ಪಾಕಿಸ್ತಾನದ ಪರ ಅಂತ ಹೇಳಿ ನಿಮಗೆ ಬೇಡ ಅಂದವರು ಯಾರು ಅಂತ ಛಲವಾದಿ ನಾರಾಯಣಸ್ವಾಮಿ. ಮುಖ್ಯಮಂತ್ರಿಗಳು ಏನು 2 ದಿನದಿಂದ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದು ಅದಕ್ಕೆ ಯೂ ಟರ್ನ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಅಂತ ಮಾಧ್ಯಮದಲ್ಲಿ ಬರ್ತಾ ಇದೆ. ಅದು ಯೂ ಟರ್ನ್ ಅಲ್ಲ, ಅದು ಸಮರ್ಥನೆ ಮಾಡಿದ್ದಾರೆ. ಯುದ್ಧ ಕೊನೆಯ ಆಪ್ಷನ್ನು ಅಂತೆಲ್ಲ ಹೇಳಿ ಬೋಧನೆಗಳನ್ನ ಮಾಡಿದ್ದಾರೆ. ಆ ಪಕ್ಕದ ರಾಜ್ಯ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಯುದ್ಧ ಅಲ್ಲ, ನಮ್ಮ ಪಾಕ್ ಆಕ್ರಮಿತ ಏನು ನೆಹರು ಕಾಲದಲ್ಲಿ ಆಕ್ರಮ ಮಾಡಿದ್ರು ಅದನ್ನ ವಾಪಸ್ ತಗೊಬೇಕು, ಈ ಸಂದರ್ಭದಲ್ಲಿ ಯುದ್ಧ ಮಾಡಿ ನಾವು ನಿಮ್ ಜೊತೆ ಇದ್ದೀರಿ ಅಂತ. ಇಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಾವು ದೇಶ ಮುಖ್ಯ ನಮಗೆ ಅಂತ ಹೇಳಿದ್ದಾರೆ. ಇವ್ರು ನೋಡಿ ಸಿದ್ದರಾಮಯ್ಯ ಬುದ್ಧಿ ಕಲ್ತ್ಕೊಂಡು, ಆ ರೇವಂತ್ ರೆಡ್ಡಿನೂ ಮುಖ್ಯಮಂತ್ರಿ, ನೀವು ಮುಖ್ಯಮಂತ್ರಿ, ದೇಶಭಕ್ತಿ ಬಗ್ಗೆ ಆ ರೇವಂತ್ ರೆಡ್ಡಿ ಮುಖ್ಯಮಂತ್ರಿಯ ನೋಡಿ ನೀವು ಪಾಠ ಕಲ್ತ್ಕೊಳ್ಳಿ. ಜಮ್ಮು ಕಾಶ್ಮೀರದ ವಿಚಾರವನ್ನ ತೆಗೆದುಕೊಂಡು ಕಾಂಗ್ರೆಸ್ನವರು ಕಪೋಲ ಕಲ್ಪಿತ ವಿಚಾರಗಳನ್ನ ಜನರ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಈ ಕಾಂಗ್ರೆಸ್ನವರಿಗೆ ಮೆದುಳಿಗೂ ಅವರ ಬಾಯಿಗೆ ಏನಾದರೂ ಕನೆಕ್ಷನ್ ಹೋಗ್ಬಿಟ್ಟಿದ್ಯಾ? ನೀವೊಂದು ತೀರ್ಮಾನಕ್ಕೆ ಬನ್ನಿ, ಕೊನೆಯ ಪಕ್ಷ ನಾವು ಪಾಕಿಸ್ತಾನದ ಪರ ಅಂತ ಹೇಳ್ಬಿಡಿ. ನಿಮ್ಮನ್ನ ತಡೆದವ್ರು ಯಾರು? ಅಲ್ಲಿಗೆ ನಮಗೆ ಒಂದು ತೀರ್ಮಾನ, ನಿಮ್ಮ ತೀರ್ಮಾನ ಏನು ಅನ್ನೋದು ಗೊತ್ತಾಗುತ್ತೆ. ಮೋದಿಯವರು ಅವರನ್ನ ಕಂಡ ತಕ್ಷಣ ಎಲ್ಲವೂ ಕೂಡ ಇವತ್ತು ಆ ಬೊಗಳೋ ರೀತಿಯಲ್ಲಿ ಕಾಣ್ತಾ ಇವೆ ನಮಗೆ ಮುಖ್ಯಮಂತ್ರಿಗಳು. ಇನ್ನೊಂದು ಕಡೆ ಅಬಕಾರಿ ಸಚಿವ RB ತಿಮ್ಮಾಪುರ್ ಅವರು ಹೊಡೆಯೋರಾದ್ರೆ ಬರ್ತಾರೆ, ಬಡ ಬಡ ಹೊಡಿತಾರೆ, ಹೋಗ್ತಾರೆ. ಜಾತಿ ಕೇಳುವಷ್ಟು, ಧರ್ಮ ಕೇಳುವಷ್ಟು ವ್ಯವಧಾನ ಉಗ್ರಗಾಮಿಗಳಿಗಿರುತ್ತಾ ಅಂತ ಅವ್ರದ್ದು ಪ್ರಶ್ನೆ. ಅದರ ಜೊತೆಗೆ ಅಕಸ್ಮಾತ್ ಧರ್ಮ ಕೇಳಿಯೇ ಹೊಡೆದಿದ್ರು ಅಂತಾನೆ ಇಟ್ಕೊಳ್ಳಿ, ಆಗ್ಲೂ ಅದನ್ನ ಧರ್ಮಕ್ಕೆ ಹಚ್ಚಿ ರಾಜಕೀಯ ಲಾಭ ಮಾಡಿಕೊಳ್ಳಬಾರದು RB ತಿಮ್ಮಾಪುರ್ ಅವರು ಹೇಳಿದ್ರು. ಅದಕ್ಕೆ ತೇಜಸ್ವಿ ಸೂರ್ಯ, ಸಂಸದ ತೇಜಸ್ವಿ ಸೂರ್ಯ RB ತಿಮ್ಮಾಪುರ್ಗೆ ಚಡ್ಡಿ ಬಿಚ್ಚಿ ಚೆಕ್ ಮಾಡಬೇಕಾಗಿತ್ತು. ತಿಮ್ಮಾಪುರ್ ಸಾರ್ವಜನಿಕ ಜೀವನದಲ್ಲಿ ಇರಬೇಡಿ, ಮನೇಲಿರಿ. ಮಂಜುನಾಥ್ ಭರತ್ ಕುಟುಂಬದ ಎದುರು ಹೇಳೋದಕ್ಕೆ ನಿಮಗೆ ಧೈರ್ಯ ಇದೆಯಾ ಅಂದ್ರು. ಯಾರು ನೀವು ಹೊಡೆದು ಓಡಿ ಹೋಗ ಜಾತಿ ಕೇಳ್ಕೊಂಡು ಹೊಡೆಯೋಕ್ಕಾಗತ್ತೇನ? ನೀನು ಪ್ರಾಕ್ಟಿಕಲ್ ಇದು ಯೋಚನೆ ಮಾಡಿ. ಹೊಡಬಿಡಂಗೆ ಹೊಡಿತಾನೆ, ಓಡಿ ಹೋಗ್ತಾನೆ. ಅವನು ನಿಂತ್ಕೊಂಡು ಕೇಳಿ ಹೊಡೆಯಟ್ಟು ವ್ಯವಧಾನ ಯಾರಿಗಿರೋದು ನೋಡಿ. ಇದನ್ನ ಏನೇ ಇದ್ರು
ನಾವು ಈ ರಾಷ್ಟ್ರದಲ್ಲಿ ನಾವು ದುಃಖಿತರಾಗಿದ್ದೀವಿ. ಅದನ್ನು ಧರ್ಮಕ್ಕೆ ಹೋದ ಹಚ್ಚಿ ಅದ್ರ ಲಾಭ ತಗೊಳ್ಳುವಂಥ ಹುನ್ನಾರ ಏನು ನಡೀತಿದೆ ಇದು ಆಗಬಾರ್ದು. ಒಂದು ವೇಳೆ ಅವ್ರು ಹಂಗೆ ಆಗಿದ್ದಾಗೂ ರಾಜಕಾರಣ ಮಾಡಲಾರ್ದೆ ದೇಶ ಗಂಡಾಂತರದಲ್ಲಿ ಎದುರಿಸಬೇಕಂತಕ್ಕಂಥ ಭಾವನೆ ನಮಗೆ ಬರಬೇಕು ವಿನ ಅದನ್ನು ಎತ್ತಿ ಹಾಕ್ಕೊಂಡಿದ್ದೇನು ಧರ್ಮ ಅನ್ನುವಂಥದ್ದು ಏನು ರಾಜಕೀಯ ಬಳಸ್ಕೊಳಕ್ಕೆ ಹೋಗ್ತಾರೆ ಅದು ತಪ್ಪತ್ತೆ. ಅದು ತಪ್ಪು. ಒಂದು ವೇಳೆ ನಾನು ಕೇಳಿರ್ಲಿಕ್ಕಿಲ್ಲ ಅನ್ನೋ ಭಾವನೆ ನಂದು, ನಾನು ಡಿಟೇಲ್ ಹೋಗಿ ನೋಡಿಲ್ಲ. ಒಂದು ವೇಳೆ ಕೇಳಲಿಕ್ಕಿಲ್ಲ ಅನ್ನೋ ಭಾವನೆ ನಂದು. ಒಂದು ವೇಳೆ ಕೇಳಿ ಮಾಡಿದರೆ ದೇಶ ಗಂಡಾಂತರದಾಗ ಯಾವುದೋ ಒಬ್ಬ ವ್ಯಕ್ತಿ ಟೆರರಿಸ್ಟ್ ಮಾಡಿದ್ದನ್ನು ಧರ್ಮಕ್ಕೆ ಹಚ್ಚಿ ಅದನ್ನು ರಾಜಕೀಯವಾಗಿ ಪಡ್ಕೊಳ್ತಕ್ಕಂಥ ಹುಚ್ಚುತನ ಇರಬಾರ್ದು. ತಿಮ್ಮಾಪುರಿ ಅವರೇ ಹೌದು, ಅವರು ID ಕಾರ್ಡ್ ನೋಡಿ ಹಿಂದೂ ಅಂತ ಪರೀಕ್ಷೆ ಮಾಡಲಿಲ್ಲ, ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು ಈ ಹಿಂದೂನ ಅಲ್ವಾ ಅಂತ. ಬಹುಶಃ ನಿಮಗೂ ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದಿದ್ರೆ ಈ ರೀತಿಯಾದಂಥ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನು ನೀವು ಹೇಳಿರ್ತಿರ್ಲಿಲ್ಲ. ಇದೇ ಮಾತನ್ನ ನೀವು ಭರತ್ ಭೂಷಣ್ ಹೆಂಡತಿ ಎದುರುಗಡೆ, ಮಂಜುನಾಥ್ ಅವರ ಮನೆಯವರ ಎದುರುಗಡೆ ಹೋಗಿ ಹೇಳುವಂಥ ಧೈರ್ಯ ನಿಮಗಿದೆಯಾ? ಈ ರೀತಿ ಮಾತನಾಡುವಂಥವರಿಗೆ ಸಾರ್ವಜನಿಕ ಜೀವನದಲ್ಲಿರುವಂಥ ಮರ್ಯಾದೆ ಕೂಡ ಇಲ್ಲ, ಸಾರ್ವಜನಿಕ ಜೀವನದಲ್ಲಿರುವಂಥ ಯೋಗ್ಯತೆ ಕೂಡ ಇಲ್ಲ. ಅಂತವ್ರು ರಿಸೈನ್ ಮಾಡಿ ಅವರು ವೈಯಕ್ತಿಕ ಜೀವನಕ್ಕೆ ಹೋಗಬೇಕು. RB ತಿಮ್ಮಾಪುರ್ ಹೇಳಿಕೆಯನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸಮರ್ಥಿಸಿದರು. 90% ಜನ ಕಾಶ್ಮೀರದಲ್ಲಿ ಹಂಗೆ ನಡೆದಿಲ್ಲ ಅಂತ ಹೇಳ್ತಿದಾರಂತೆ. ಹಿಂದೂಗಳನ್ನೇ ಹುಡುಕಿ ಹೊಡೆದಿದ್ದಾರೆ ಅಂತ ಸುಳ್ಳಾಗಿ ಹೇಳಿದ್ರೆ ಸರಿಯಲ್ಲ. ಮಾಧ್ಯಮಗಳು ಈ ಸುದ್ದಿ ಮಾಡ್ತಾ ಇದ್ದಾವೆ. ಶಿವಮೊಗ್ಗದ ಮಹಿಳೆ ಹೇಳಿರೋದನ್ನ ಅಲ್ಲಗಳೆಯೋದಕ್ಕಾಗಲ್ಲ ಅಂದ್ರು. ಜೊತೆಗೆ ಪ್ರವಾಸಿಗರನ್ನ ರಕ್ಷಿಸುವಲ್ಲಿ ಮುಸ್ಲಿಮರ ಪಾತ್ರ ದೊಡ್ಡದು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅನೇಕ ವಿಷಯ ಮಾತಾಡಿದ್ರು. ಬಿಜೆಪಿ ಅವರಿಗೆ ಬಿಹಾರ ಚುನಾವಣೆಯಲ್ಲಿ ಇದರಿಂದ ಲಾಭ ಮಾಡಿಕೊಳ್ತಾರೆ. ಪುಲ್ವಾಮಾ ದಾಳಿ ಬಗ್ಗೆ ಅವರು ಮಾತಾಡೋದಿಲ್ಲ. ಅಯೋಧ್ಯೆಯಲ್ಲಿ ಜನರ ದುಡ್ಡು ಲೂಟಿ ಹೊಡೆದಿದ್ದಾರೆ. ಮಿಲಿಟರಿ ಅವರಿಗೆ 2 ತಾಸು ಬೇಕಾ ಅಲ್ಲಿಗೆ ಹೋಗೋದಕ್ಕೆ. ಹೆಲಿಕಾಪ್ಟರ್ ಆನ್ ಮಾಡೋದಕ್ಕೆ 2 ನಿಮಿಷ ಸಾಕಾಗಿತ್ತು. ತುಂಬಾ ಮಾತಾಡಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಅಲ್ಲಿ ಹೋಗಿರ್ತಕ್ಕಂಥದ್ದು ನಮ್ಮ ಯಾವುದು ಶಿವಮೊಗ್ಗ ಹೆಣ್ಮಗಳು ಏನು ಹೇಳ್ತಾರೆ ಅದನ್ನ ಒಪ್ಪಬೇಕಾಗುತ್ತೆ. ಆನ್ ದ ಫೇಸ್ ವ್ಯಾಲ್ಯೂ ವಿ ಕೆನಾಟ್ ಸೇ ಇಟ್ ಇಸ್ ಲೈ ಅಂತ ನಾವು ಹಂಗೆ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಬಟ್ ಬೇರೆ ಎಲ್ಲ ಏನು ಮಾತನಾಡಿದ್ದಾರೆ 99% ಆ ರೀತಿ ಎಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಲಾ ಆಫ್ ಆವರೇಜ್ ನಾವು ನೋಡ್ಕೊಂಡ್ರೆ ಆಮೇಲೆ ಹೇಳಿರ್ತಕ್ಕಂಥ ಸತ್ಯನೇ ಇರ್ಬೋದು, ಅದ್ರಾಗ ಹೆಂಗಿಲ್ಲ ಅನ್ನೋಕ್ಕಾಗತ್ತೆ. ಹಂಗೆ ಹೇಳಿದ್ರೆ ನೀಚರು ಮಾನವತೆಯಲ್ಲಿರ್ತಕ್ಕಂಥವ್ರು ಅಂತ ನಾವು ಒಪ್ಪನ. ಬಟ್ ಅದನ್ನೇ ತೋರಿಸ್ಬಿಟ್ರಲ್ಲ ಮಾಧ್ಯಮದವರು, ಬೇರೆ ಯಾವ ತೋರಿಸ್ಲಿಲ್ಲ ರೀ. ಅಲ್ಲಿ ಹೋಗಿರ್ತಕ್ಕಂಥದ್ದು ನಮ್ಮ ಯಾವ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ, ಅದನ್ನ ಹೊಣೆ ಹೊತ್ಕೊಂಡು ಮಾತಾಡೋದ್ ಬದಲು ಅದನ್ನ ಕವರ್ ಮಾಡ್ಲಿಕ್ಕೆ 2 ದಿವಸ ನಡೆಸಿರ್ತಕ್ಕಂಥ ಈ ದೇಶದ ದುರಂತ ಏನು ಹೇಳ್ರಿ. ನಾವು ಹೊತ್ತು ಹೇಳಿದ್ವಿ ಪುಲ್ವಾಮಾ ಬಗ್ಗೆ ಇವತ್ತುವರೆಗೆ ಯಾರು ಚರ್ಚೆ ಮಾಡಲ್ಲ. ಬಿಜೆಪಿ ಯಾಕೆ ಚರ್ಚೆ ಮಾಡಲ್ಲ ನೀವು ಕೇಳಿ ಸರ್. ಇದು ಬಿಟ್ಬಿಡಿ, ಪುಲ್ವಾಮಾಗೆ ಏನಾಯ್ತು, ಅದಾದ ನಂತರ ಇಲ್ಲಿವರೆಗೆ ಏನನ್ನ ಇದೆಯಾ, ಅದ್ರ ಬಗ್ಗೆ ಏನೇನು ಇದೆಯಾ, ಲೆಕ್ಕ ಬುಕ್ಕ ಇದೆಯಾ? ಅದ್ರ ಮೇಲೆ ಊರಿಗೆ ಪಿಕ್ಚರ್ ಮಾಡಿಬಿಟ್ರು, ಅದ್ರ ಮೇಲೆ ಓಟ್ ಕೂಡ ಕೇಳ್ಬಿಟ್ರು, ಅದ್ರ ಮೇಲೆ ಎಲೆಕ್ಷನ್ ಕೂಡ ಗೆದ್ದುಬಿಟ್ರು. ಈಗ ಬಿಹಾರ್ ಎಲೆಕ್ಷನ್ ಇದೆ, ಇದೇ ಅಜೆಂಡಾ. ಬಿಹಾರ್ನಾಗೆ 11 ವರ್ಷ ಏನಾಗಿದೆ ಅಂತ ಅಜೆಂಡಾ ಇರೋದಲ್ಲ, ಬಿಹಾರ್ನಾಗ ಇದೇ ಅಜೆಂಡಾ ಇರ್ತದೆ. ಅದು ಬಿಟ್ಟರೆ ಬೇರೆ ನಡೀತಿ. ಎಲೆಕ್ಷನ್ ಈಗ ಯಾವ ಬೇಸಿಸ್ ಮೇಲೆ ನಡೀತದೆ ನೀವು ನೋಡ್ಬೇಕು, ಚೆಕ್ ಮಾಡಿ ನೋಡ್ರಿ. ಆನ್ ವಾಟ್ ಬೇಸಿಸ್ ಬಿಜೆಪಿ ಇಸ್ ಗೋಯಿಂಗ್ ಟು ಫೈಟ್ ಎಲೆಕ್ಷನ್. ಸೆಕ್ಯೂರಿಟಿ ಲ್ಯಾಬ್ ಎಐಗೆ ಐ ಅಂತ ಹೇಳಿರ್ತಕ್ಕಂಥವ್ರು, ಎಐಗೆ ಅಮೆರಿಕ ಇಂಡಿಯಾ ಅಂತ ಹೇಳ್ತಕ್ಕಂಥವ್ರು, ಮತ್ತೆ ನಿಮ್ಮ ಒಂದು ದ್ರೋಣ ಇಲ್ವಾ ಆ ಭಾಗದಲ್ಲಿ? ಒಂದು ದ್ರೋಣ ಬೇಡ, ಅಷ್ಟೆಲ್ಲ ಏರೋದಿಲ್ಲ. ಆಮೇಲೆ ಎಲ್ಲದಕ್ಕೂ ದುಃಖನ ಸಂಗತಿ ಏನಂತಂದ್ರೆ ಅಲ್ಲಿ ಪ್ರತಿಯೊಬ್ಬರು ನೀವು ಕೇಳಿ ನೋಡ್ರಿ, ಈ ಇನ್ಸಿಡೆಂಟ್ ಆದಮೇಲೆ 2 ತಾಸು ಬೇಕಾಗಿದೆ ಅಲ್ಲಿಂದ ಹೋಗ್ಲಿಕ್ಕೆ ಮಿಲಿಟರಿಗೆ. 2 ತಾಸು ಬೇಕೇನ್ರಿ ಮಿಲಿಟರಿಗೆ ಹೋಗ್ಲಿಕ್ಕೆ. ಇನ್ಸಿಡೆಂಟ್ ಆದಮೇಲೆ ಫೈರ್ ಸೌಂಡ್ ಆದ ತಕ್ಷಣ ಸೆಕ್ಯೂರಿಟಿ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ 2 ತಾಸು ಬೇಕಾಗಿದೆ. ಅದಾಯ್ತು, ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು, ಅದು ಒಂದೇ ಪ್ರಶ್ನೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ರೀಚ್ ಔಟ್ ಆಗ್ಲಿಕ್ಕೆ 2 ಅವರ್ಸ್ ಬೇಕಾಗಿದೆ. ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡ್ತಿಲ್ಲ. ಅಲ್ಲೇ ಏರ್ಫೋರ್ಸ್ ಇದೆ, ಅಲ್ಲೇ ನೇವಿ ಬೇಸ್ ಇದೆ, ಅಲ್ಲೇ ನಮ್ದು ಏರ್ಪೋರ್ಟ್ ನಮ್ದು ಪೋರ್ಟ್ ಯಾವುದು ಏರ್ಫೋರ್ಸ್ ಅಲ್ಲೇ ಇದೆ. 1 ನಿಮಿಷದ ಕೆಲಸ ಹೆಲಿಕಾಪ್ಟರ್ನಲ್ಲಿ ಹೋಗ್ಲಿಕ್ಕೆ.
ಇಟ್ ಇಸ್ ನಾಟ್ ಇವನ್ ಬೈ ಏರಲ್ ಡಿಸ್ಟೆನ್ಸ್ ಹೋದ್ರೆ 2 ನಿಮಿಷ ಬೇಕು. ಏರಲ್ ಡಿಸ್ಟೆನ್ಸ್ ಹೋದ್ರೆ ಹೆಲಿಕಾಪ್ಟರ್ ಚಾಲು ಮಾಡ್ಲಿಕ್ಕೆ ಒಂದು 3-4 ನಿಮಿಷ ಬೇಕು. ಸಿಂಗಲ್ ಇಂಜಿನ್ ಆದ್ರೆ ಇನ್ನೂ ಫಾಸ್ಟ್ ಹೋಗ್ಬಿಡ್ಬೋದು. ಅಲ್ಲಿನಲ್ಲಿ 2 ತಾಸು ಬೇಕು ಹೋಗ್ಲಿಕ್ಕೆ. ಇದು ಹೆಂಗೆ ಜನಕ್ಕೆ ಹೆಂಗ್ ತಿಳಿಸೋದು ಹೆಂಗಿದು? ಅದನ್ನ ಮುಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ. ಮತ್ತೆ ಇದೇ ಬಿಟ್ಟು ಇನ್ನೇನಿದೆ? ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಈ ರೀತಿಯ ಹೇಳಿಕೆಗಳ ತಲೆನೋವಾಗಿದ್ದಾವೆ. ರಾಬರ್ಟ್ ವಾದ್ರಾರಿಂದ ಆರಂಭಗೊಂಡು RB ತಿಮ್ಮಾಪುರ್ ತನಕ ಧರ್ಮ ನೋಡಿ ಹೊಡೆದದ್ದು ಸತ್ಯ ಅಂತ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಅಸಾದುದ್ದೀನ್ ಓವೈಸಿ ತನಕ ಎಲ್ಲರೂ ಒಪ್ಕೊಂಡಿದ್ದಾರೆ. ಹೀಗಿರುವಾಗ ವೈಯಕ್ತಿಕ ಹೇಳಿಕೆಗಳು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರಿಗೆ, ಹೈಕಮಾಂಡ್ಗೆ ಒಂಥರ ಇಕ್ಕಟ್ಟು. ಜಯರಾಮ್ ರಮೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳ ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ. ಕಾಂಗ್ರೆಸ್ ನಿಲುವು ಏನು ಅಂತ CWC ಸಭೆಯಲ್ಲಿ ತಿಳಿಸಲಾಗಿದೆ. ಕಾಂಗ್ರೆಸ್ ಅಧ್ಯಕ್ಷರು, ವಿಪಕ್ಷ ನಾಯಕರ ಹೇಳಿಕೆನೇ ಪಕ್ಷದ ನಿಲುವು. ಉಗ್ರ ದಾಳಿಯ ಬಗ್ಗೆ ನಮಗೆ ಹಲವು ಪ್ರಶ್ನೆಗಳಿರಬಹುದು, ಆದರೆ ಪಕ್ಷ ದೇಶದ ಜೊತೆ ಒಟ್ಟಾಗಿ ನಿಲ್ಲುತ್ತೆ. ಇದನ್ನು ಹೊರತುಪಡಿಸಿ ನೀಡಿದ ಹೇಳಿಕೆಗಳು ವೈಯಕ್ತಿಕ ಅಂತ. ಮತ್ತೊಮ್ಮೆ ನನ್ನ ಕೊಲ್ಲಿಗ ಪ್ರಶಾಂತ್ ನಾಥ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈ ಏರ್ ಸ್ಟ್ರೈಕ್ ಆದಾಗಿನ ಒಂದು ವಿದ್ಯಮಾನ ನೆನಪಿಗೆ ಬರುತ್ತೆ ನನಗೆ. ಕುಮಾರ್ ವಿಶ್ವಾಸ್ ಅವರು ಬಹಿರಂಗ ಹೇಳಿಕೆಯನ್ನು ಕೊಟ್ಟರು. ಆಮ್ ಆದ್ಮಿ ಪಕ್ಷದಲ್ಲಿದ್ದರವಾಗ ಆಮ್ ಆದ್ಮಿ ಪಕ್ಷ ಒಂದು ಪ್ರೆಸ್ ನೋಟ್ ರೆಡಿ ಮಾಡುತ್ತಂತೆ. ಏರ್ ಸ್ಟ್ರೈಕ್ ಆಗಿದ್ದಕ್ಕೆ ದಾಖಲೆ ಕೊಡಬೇಕು, ಸಾಕ್ಷಿ ಕೊಡಬೇಕು, ಇದಾಗಿದ್ದ ಡೌಟು ಅಂತ. ಕುಮಾರ್ ವಿಶ್ವಾಸ್ ಹೋಗಿ ಅರವಿಂದ್ ಕೇಜ್ರಿವಾಲ್ರಿಗೆ ಹೇಳ್ತಾರೆ, ಇಲ್ಲ ಇಂಥ ಅಧ್ವಾನ ಮಾಡ್ಕೊಳ್ಳೋದು ಬೇಡ, ಈ ಹೇಳಿಕೆ ಪಾಕಿಸ್ತಾನಕ್ಕೆ ಆಹಾರ ಆಗಿಬಿಡುತ್ತೆ, ಇಮಿಡಿಯೇಟಾಗಿ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಸುದ್ದಿ ಆಗುತ್ತೆ ಅಂತ. ಅರವಿಂದ್ ಕೇಜ್ರಿವಾಲ್ ಬೈದ್ರಂತೆ, ನಾ ಹೇಳಿಕೆ ಕೊಟ್ಟರೆ ಏನು ಪಾಕಿಸ್ತಾನ ಮೀಡಿಯಾದಲ್ಲಿ ಏನು ಸುದ್ದಿ ಆಗುತ್ತೆ, ಇದು ನಮ್ಮ ಅಧಿಕೃತ ನಿಲುವು, ನೀನು ಮಾತಾಡದೇ ಇದ್ರೆ ನಾನು ಮಾತಾಡ್ತೀನಿ ಅಂತ ಹೋಗಿ ಪ್ರೆಸ್ ಮುಂದೆ ಮಾತಾಡ್ಬಿಟ್ರಂತೆ. ಮಾರನೇ ದಿವಸ ಪಾಕಿಸ್ತಾನದ ಮೀಡಿಯಾ ತುಂಬ ಅದೇ ಸುದ್ದಿ, ದೆಹಲಿ ಮುಖ್ಯಮಂತ್ರಿಗಳೇ ಪ್ರಶ್ನೆ ಮಾಡ್ತಿದ್ದಾರೆ ಇದನ್ನು ಅಂತ. ಕರ್ನಾಟಕದ ಮುಖ್ಯಮಂತ್ರಿಗಳದ್ದು ಹಾಗೆ ಆಯಿತು. ಅಜಿತ್, ಆಗ ದೆಹಲಿ ಮುಖ್ಯಮಂತ್ರಿಗಳು ಏನು ಫ್ಲಿಪ್ ಫ್ಲಾಪ್ ಮಾಡಿದ್ರು ಅದನ್ನು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನೋಡಿ, ಇದೊಂದು ಅಕಾಡೆಮಿಕ್ ಡಿಸ್ಕಷನ್. ಎಸ್, ಎಲ್ಲರೂ ಯುದ್ಧೋತ್ಸಾಹಿಗಳಾಗಿ ಯುದ್ಧೋನ್ಮಾದದಲ್ಲೇ ಇರಬೇಕಾಗಿಲ್ಲ, ಆಗಿಲ್ಲ. ಹೌದು, ಆಂಟಿ ವಾರ್ ದೊಡ್ಡ ಮಟ್ಟದ ಕ್ಯಾಂಪೇನ್ ಇಡೀ ವಿಶ್ವದಲ್ಲಿ ನಡೆಯುತ್ತೆ. Yes. ಅಮೆರಿಕ ದಾಳಿ ಇಸ್ರೇಲ್ನಲ್ಲಾಗತ್ತೆ, ಇಸ್ರೇಲ್ನಲ್ಲೂ ಆಗತ್ತೆ. ಬಟ್ ದ್ಯಾಟ್ ಈಸ್ ಅನ್ ಅಕಾಡೆಮಿಕ್ ಡಿಸ್ಕಷನ್. ನೀವು ಅದನ್ನು ಯಾವಾಗ ಹೇಳಿಕೆ ಕೊಡ್ತೀರಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಈಗ ಸಿದ್ದರಾಮಯ್ಯನಂಥವ್ರಿಗೆ ತನ್ನ ಹೇಳಿಕೆಯ ರಿಪರ್ಕೇಷನ್ಸ್ ಏನು, ಕಾನ್ಸಿಕ್ವೆನ್ಸ್ ಏನು ಗೊತ್ತಿಲ್ಲ ಅಂದರೆ ಯಾರೂ ನಂಬೋಕ್ಕಾಗಲ್ಲ. ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಆದರೂ ಈ ಥರದ ಹೇಳಿಕೆ ನೋಡಿ, ದಾಳಿ ಆಗಿ ನಿಮಗೆ ಮಂಗಳವಾರ ದಾಳಿ ಆಗಿದೆ, ಗುರುವಾರ ಶುಕ್ರವಾರ ಅಂತ್ಯ ಸಂಸ್ಕಾರಗಳು ನಡೆದಿವೆ. ಎಸ್, ಏನು ರೆಸ್ಪಾನ್ಸ್ ಇರಬೇಕು ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಮತ್ತು ಅದರಲ್ಲೂ ಪ್ರಧಾನಮಂತ್ರಿ, ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಆ್ಯಂಡ್ ಸೇನಾ, 3 ಸೇನೆಗಳ ಮುಖ್ಯಸ್ಥರು, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಕುಳಿತುಕೊಂಡು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾವುದೇ ದೇಶದಲ್ಲಿ ಆ ಸಣ್ಣ ಗುಂಪೇ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು. ಕರೆಕ್ಟ್. ಅದಕ್ಕೆ ಇಡೀ ದೇಶದ ಜನ ಬ್ಯಾಕಿಂಗ್ ಮಾಡಬೇಕಾಗತ್ತೆ. CWCಯ ಇಡೀ ಒಂದು ರೆಸಲ್ಯೂಷನ್ ಏನಿತ್ತು, ಇಟ್ ವಾಸ್ ಇನ್ ದ ರೈಟ್ ಡೈರೆಕ್ಷನ್. ಕರೆಕ್ಟ್. ಸೆಕ್ಯೂರಿಟಿ ಫೇಲ್ಯೂರ್ ಬಗ್ಗೆ ನೀವು ಪ್ರಶ್ನೆಗಳನ್ನು ಎತ್ತಬಾರ್ದಾ? ವಿರೋಧ ಪಕ್ಷಗಳು ಪ್ರಶ್ನೆಗಳನ್ನು ಎತ್ತಬಹುದು, ಅದು ಈಗಲೇ ಎತ್ತಬಾರ್ದು ಅಂತಕ್ಕಂಥದ್ದನ್ನು ಕೂಡ ಯಾರೂ ಹೇಳೋಕ್ಕಾಗಲ್ಲ. ಸೆಕ್ಯೂರಿಟಿ ಫೇಲ್ಯೂರ್ ಅಂತಕ್ಕಂಥ ಪ್ರಶ್ನೆಗಳೇನಿವೆ ಅವು ಆಂತರಿಕವಾಗಿ ಪ್ರಜಾಪ್ರಭುತ್ವದ ದೇಶದಲ್ಲಿ ಎತ್ತಲಾಗುವಂಥದ್ದೇ. ಆದರೆ ನಿಮ್ಗೆ ಇವತ್ತು ನೀವು ಯುದ್ಧ ಬೇಡ, ಯಾವ ಸಂದರ್ಭದಲ್ಲಿ ನಿಂತು ಹೇಳಿಕೆ ಕೊಡ್ತಾ ಇದ್ದೀರಿ? ದ್ಯಾಟ್ ಈಸ್ ಎನ್ ಅಕಾಡೆಮಿಕ್. ಐ ಅಂಡರ್ಸ್ಟ್ಯಾಂಡ್. ನಾನು ಸಿದ್ದರಾಮಯ್ಯನವರು ಹೇಳಿದ ತಪ್ಪು ಅಂತ ನಾನು ಹೇಳಲ್ಲ, ಆದರೆ ಯಾವ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ? ನಂಬರ್ 1 ಸಿದ್ದರಾಮಯ್ಯನವ್ರಿಗೆ ಸಂಬಂಧಿಸಿದ್ದು. ತಿಮ್ಮಾಪುರರ ಹೇಳಿಕೆ, ಅರೆ ಏನು ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ಇಡೀ ದೇಶ ವಿದೇಶಗಳ ಮೀಡಿಯಾ ರಿಪೋರ್ಟ್ ಮಾಡಿವೆ.
ಈಗ ನೀವು ನಿನ್ನೆ ಭರತ್ ಭೂಷಣ್ ಅವರ ಪತ್ನಿಯವರ ಇಂಟರ್ವ್ಯೂ ಮಾಡಿದ್ರಿ, ಅವ್ರಿಗೆ ಆ ಅನುಭವ ಆಗಿಲ್ಲ, ಇನ್ನೊಬ್ಬರಿಗೆ ಆ ಅನುಭವ ಆಗಿತ್ತು. ಮಕ್ಕಳು ಮಾತಾಡ್ತಿದ್ದಾರೆ, ಉತ್ತರ ಭಾರತದಲ್ಲಿ ಆ ಅನುಭವ ಆಗಿದೆ, ಅವರು ನೋಡಿದ್ದಾರೆ, ಅವರು ಅದನ್ನು ಹೇಳ್ತಿದ್ದಾರೆ. ಈಗ ಆ ಡಿಟೇಲ್ಸ್ಗಳ ಬಗ್ಗೆ ವಿನಾಕಾರಣ ಕೆದಕಿ ತಿಮ್ಮಾಪುರವ್ರು ಏನು ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ ನನಗೆ ಅರ್ಥ ಆಗಲ್ಲ. ಅದು ಆಮೇಲೆ ನೋಡಿ, ರಾಜಕೀಯ ಹೇಳಿಕೆ ಪ್ರತಿ ಹೇಳಿಕೆಗಳು ಬರೋವೆ, ಲಾಭ ನಷ್ಟದ ಲೆಕ್ಕಾಚಾರನ ಎಲ್ಲ ರಾಜಕೀಯ ಪಕ್ಷಗಳು ಹಾಕೋವೆ. ಆದರೆ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ವಾಟ್ ಮೆಸೇಜ್ ಯು ವಾಂಟ್ ಟು ಗಿವ್? ನಾನು ಸಂತೋಷ್ ಲಾಡ್ರ ಹೇಳಿಕೆಯನ್ನು ಕೂಡ ನೋಡಿದೆ. ನೀವು ಏರ್ಫೋರ್ಸದ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಸಂತೋಷ್ ಲಾಡ್ ಅವ್ರಿಗೆ ಗೊತ್ತಿಲ್ವಾ? ನೀವು ಒಂದು ಕಡೆಯಿಂದ ಗುಂಡಿನ ಶಬ್ದ ಬರ್ತಾ ಇದ್ದಾವೆ, ಇಲ್ಲಿ ಯಾರೋ ಪೈಲಟ್ ಕೂತ್ಕೊಂಡಿರೋ ನೋಡೋಕೆ ಹೆಲಿಕಾಪ್ಟರ್ ಆನ್ ಮಾಡಿ ನೀವು ಅಲ್ಲಿ ಹೋಗ್ತೀರಾ? ಅದಕ್ಕೇನು ಸ್ಟ್ಯಾಂಡರ್ಡ್ ಇಡೀ ಪ್ರದೇಶವನ್ನು ಕಾರ್ಡನ್ ಆಫ್ ಮಾಡಬೇಕಾಗತ್ತೆ. ಅಲ್ಲಿ ಮೇಲೆ ಏನು ನಡೆದಿದೆ ಅಂತಕ್ಕಂಥದ್ದು ಕೆಳಗಡೆ ಗೊತ್ತಾಗಲಿಕ್ಕೆ ಟೆಲಿಫೋನ್ ಸಂಪರ್ಕಗಳಿರಲಿಲ್ಲ. ಕೆಳಗಡೆ ಬರಬೇಕಾದ್ರೂ 35-40 ನಿಮಿಷ ಬೇಕು. ತಕ್ಷಣಕ್ಕಿಲ್ಲ ಹೆಲಿಕಾಪ್ಟರ್ ಚಾಲೂ ಮಾಡ್ಕೊಂಡು ಹೋಗಿ ಗುಂಡಿನ ದಾಳಿಯನ್ನು ನಡೆಸಲಿಕ್ಕಾಗತ್ತಾ? ಆಮೇಲೆ when we are not expert in some subjects, we should leave them to the experts. ಕರೆಕ್ಟ್. ಆಮೇಲೆ ಈಗ ನೋಡಿ, ಅಂದರೆ ನಿವೃತ್ತ ಸೇನಾಧಿಕಾರಿಗಳು ಕೂತ್ಕೊಂಡು ಕೂಡ ಮಾತಾಡ್ತಾರೆ, ಬಟ್ ಯಾರಲ್ಲಿ ಫೀಲ್ಡಲ್ಲಿದ್ದಾರೆ ಅವ್ರದ್ದೇನು ಪ್ರಾಕ್ಟಿಕಲ್ ಡಿಫಿಕಲ್ಟೀಸು, ದೇ ವಿಲ್ ಟೇಕ್ ದ ಡಿಸಿಷನ್, ದೇ ವಿಲ್ ಟೆಲ್. ಆಮೇಲೆ ನಿಮಗೆ ನಂತರ ಗೊತ್ತಾಗೇ ಆಗತ್ತೆ ಯಾಕೆ ರೆಸ್ಪಾನ್ಸ್ ಅರ್ಧ ಗಂಟೆ 40 ನಿಮಿಷ, ಈಗ 2 ತಾಸೇ ಲೇಟ್ ಆಯಿತು ಅಂತಕ್ಕಂಥದ್ದನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ? ನನಗನ್ಸುತ್ತೆ ಸಂತೋಷ್ ಲಾಡ್ ಅವರಿಗೆ ಇದೆಲ್ಲ ಗೊತ್ತಿಲ್ಲ ಅಂತಕ್ಕಂಥದ್ದಿಲ್ಲ. ಆದರೆ ಇಲ್ಲ, ಅದಕ್ಕೊಂದು ರಾಜಕೀಯ ಹೇಳಿಕೆಗಳನ್ನು ಕೊಡಬೇಕು, ಅದಕ್ಕೊಂದು BJPಯವ್ರ ಹೇಳಿಕೆಗಳನ್ನು ಕೊಡಬೇಕು. ಅನ್ಫಾರ್ಚುನೇಟ್ ಅನ್ಸುತ್ತೆ ಅಜಿತ್ ನನಗೆ ಈ ರಾಜಕೀಯ ನಾಯಕರ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ವೆನ್ ಯು ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಎನಿಥಿಂಗ್, ವೈ ಯು ಆರ್ ಗಿವಿಂಗ್ ಸ್ಟೇಟ್ಮೆಂಟ್ಸ್? ಅಂದರೆ ನಿಮಗೇನೂ ಸಂಬಂಧ ಇಲ್ಲ, ಸೂತ್ರ ಇಲ್ಲರಿ, BJPಯವರೇ ಇರಲಿ, ಅದು ಕಾಂಗ್ರೆಸ್ನವರೇ ಇರಲಿ, ಅಲ್ಲಿ ಟಾಪ್ ಲೆವೆಲ್ನಲ್ಲಿ ಒಂದು ನಿರ್ಣಯಗಳನ್ನು ಕೆಲವೊಂದು ಸಲ ಆದರೂ, ನಾವೆಷ್ಟೇ ಪ್ರಜಾಪ್ರಭುತ್ವ ದೇಶ ಆದರೂ ಕೂಡ ಕೆಲವೊಂದು ಸಲ ಕೆಲವರು ನಿರ್ಣಯ ತೆಗೆದುಕೊಳ್ಳಿಕ್ಕೆ ನಾವು ಕೂಡಿಸಿದ್ದೀವಿ, ಅವರು ಆ ನಿರ್ಣಯ ತೆಗೆದುಕೊಳ್ತಾರೆ. ಸೇನೆ ಒಪ್ಪಿಗೆ ಇಲ್ಲದೆ ಯಾವುದೇ ರಾಜಕೀಯ ನಾಯಕರು ಯುದ್ಧ ಮಾಡಬೇಕೋ ಬೇಡೋ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕಾಗತ್ತಾ? ಆ್ಯಂಡ್ ಸರ್ಪ್ರೈಸಿಂಗ್ಲಿ OIC ಭಾಳ ಸೆನ್ಸಿಬಲ್ ಆಗಿ ಮಾತಾಡಿದ್ರಿ ಇಡೀ ವಿಷಯದಲ್ಲಿ. ಒಂದು ಶಬ್ದ ಅವ್ರದ್ದು ಆಚೆ ಈಚೆ ಆಗಿಲ್ಲ. OIC ಅಮಿತ್ ಶಾ ಬಗ್ಗೆ ಕೂಡ ಹೇಳಿಕೆಯನ್ನು ಅಂದ್ರೆ ಅಮಿತ್ ಶಾ ಬಗ್ಗೆ ಆಯ್ತು ರೀ, ಟೋಟಲ್ ಇನ್ಸಿಡೆಂಟ್ ಬಗ್ಗೆ ಒಂದು ಶಬ್ದ ಆಚೆ ಈಚೆ ಆಗಿಲ್ಲ. AICCಯ ರೆಸಲ್ಯೂಷನ್ ಕೂಡ ಅಷ್ಟೇ, ಹೌದು ಭದ್ರತಾ ವೈಫಲ್ಯ ಆಗಿದೆ, ಬೇಹುಗಾರಿಕಾ ವೈಫಲ್ಯ ಆಗಿದೆ, ಆದರೆ ಇದಕ್ಕೆ ಭಾರತ ಉತ್ತರ ಕೊಡಬೇಕು, ಕೇಂದ್ರ ಸರ್ಕಾರ ಏನು ನಿರ್ಧಾರ ತಗೊಂಡ್ರು ಬೆಂಬಲಕ್ಕಿರ್ತೀವಿ. ಅಜಿತ್, ಆ ಡಿಫೆನ್ಸಿವ್ ಇಸ್ ಡಿಫ್ರೆಂಟ್. ನಾವೇನು ಕೋರ್ಸ್ ಕರೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋದು ಅದೊಂದು ಚರ್ಚೆ ನಿಶ್ಚಿತ. ಆದರೆ ಆ ಚರ್ಚೆಗೆ ಪ್ರಯಾರಿಟಿಯನ್ನು ಕೊಟ್ಟು ಮುಂದೇನು ಮಾಡಬೇಕು ಅಂತಕ್ಕಂಥದ್ದರ ಚರ್ಚೆಯನ್ನು ನಾವು ಈ ರೀತಿ ದಿಕ್ಕಿಗೆಡಿಸ್ತಾ ಹೋದರೆ ಕರೆಕ್ಟ್. ಯಾಕಂದರೆ ದಿಸ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ. ಇಂಟರ್ನ್ಯಾಷನಲಿ ಭಾರತದ ಸ್ಟ್ಯಾಂಡಿಂಗ್ ಏನು ಅನ್ನೋದು ಕೂಡ ನಮ್ಮ ರಿಯಾಕ್ಷನ್ ಮೇಲೆ ಅವಲಂಬಿತ ಆಗಿರುತ್ತೆ. ಇಲ್ಲಿ ಒಳಗೆ ಎಷ್ಟು ಹುಳುಕದಾವ ಅನ್ನೋದು ಜಗತ್ತಿಗೆ ತೋರಿಸೋದಲ್ಲ. ಪಹಲ್ಗಾಮ್ನಲ್ಲಿ 26 ಅಮಾಯಕರನ್ನು ಉಗ್ರರು ಕಗ್ಗೊಲೆ ಮಾಡಿದ ನಂತರ ಭಾರತ ಡಿಪ್ಲೊಮ್ಯಾಟಿಕ್ ಆನ್ಸರನ್ನು ಕೊಡ್ತು. ಮಿಲಿಟರಿ ಆನ್ಸರ್ನ ಬಗ್ಗೆ ಕಂಟೆಂಪ್ಲೇಷನ್ ನಡೀತಾ ಇದೆ, ಚರ್ಚೆಗಳು ನಡೀತಾ ಇದ್ದಾವೆ. ಒಂದರ ನಂತರ ಒಂದರಂತೆ ದೆಹಲಿಯಲ್ಲಿ ಹೈ ಲೆವೆಲ್ ಮೀಟಿಂಗ್ಗಳು. ಪಾಕಿಸ್ತಾನದ ಮೇಲೆ ಮಿಲಿಟರಿ ಕಾರ್ಯಾಚರಣೆಯ ಚರ್ಚೆಯೇ ಆಗ್ತಾ ಇದೆ ಅನ್ನುವ ಮಾಹಿತಿ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಮುಂತಾದವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆ ನಡೆಸಿದರು. 40 ನಿಮಿಷ ನಡೆದಿದೆ ಈ ಸಭೆ. ನನ್ನ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗರ ಜೊತೆ ವಿವರವಾದ ಸಭೆಯೊಂದನ್ನು ಮಾಡಿದ್ರು. ಈ ಸಭೆ ಅಲ್ಲದೆ
ಪ್ರಧಾನಿ ನರೇಂದ್ರ ಮೋದಿ ಭೂಸೇನೆ, ನೌಕಾಸೇನೆ ಮತ್ತು ವಾಯುದಳದ ಮುಖ್ಯಸ್ಥರ ಜೊತೆ ಪ್ರತ್ಯೇಕ ಸಭೆಯೊಂದನ್ನು ಮಾಡಿದ್ದಾರೆ. ನಂತರ ಒಂದರಂತೆ ಹೈ ಲೆವೆಲ್ ಮೀಟಿಂಗ್ನ ಮಾಹಿತಿಗಳು ಬರ್ತಾನೆ ಇದ್ದಾವೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.